ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ವಾ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನಿಂದ ಹಿಡಿದು ಹಬ್ಬದ ದಿನ ಏನೇನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಅವರೆಕಾಳನ್ನ ಎತ್ತಕ್ತಾ ಇದ್ದೀನಿ. ನೆನೆ ನೈಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಎಲ್ಲನೂ ಸುಳಿದು ಇವಾಗ ಎತ್ತಕ್ತಾ ಇದ್ದೀನಿ. ಮೂವಿ ಓಡ್ತಾ ಇದೆ. ಮೂವಿ ನೋಡಿಕೊಂಡು ಕಾಳು ತೆಗ್ತಾ ಇದ್ದೀನಿ. ಚೆನ್ನಾಗಿದೆ ಕಾಳುಗಳು. ಹಬ್ಬಕ್ಕೆ ಅಂದ್ಬಿಟ್ಟು ಎಲ್ಲ ರೈಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 140 ಆಗಿದೆ. KG 140 ಈಗ. ಬಟ್ ನಾವು 100 ರೂಪಾಯಿ ಇದ್ದಾಗ ತೊಗೊಂಡಿರೋದು. ಚೆನ್ನಾಗಿದೆ. ಬಟ್ ಜಾಸ್ತಿ ಸಣ್ಣ ಕಾಳುಗಳೆಲ್ಲ ಜಾಸ್ತಿ ಇದ್ದು ಅದು ಸಪ್ರೇಟು, ದೊಡ್ಡ ಕಾಳುಗಳು ಸಪ್ರೇಟು ಮಾಡಿಬಿಟ್ಟು ಅದನ್ನು ಮಾತ್ರ ನೆನೆ ಹಾಕಿದ್ದೆ. ಚಿಕ್ಕ ಚಿಕ್ಕ ಕಾಳಿರೋದನ್ನೆಲ್ಲನೂ ಬಸ್ಸಾರು ಇಲ್ಲ ಹುಳಿ ಸಾರು ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅದು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇವಾಗ ಕಾಳಿದ್ಕೋದು ಇದೆಲ್ಲ ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ನಾಳೆ ಹಬ್ಬಕ್ಕೆ ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾ ಇರೋದು. ರೇಷನ್ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಇವಾಗ ಎತ್ತಿಡಬೇಕು. ತಂದಿದ್ದಷ್ಟೇ, ಚೆಕ್ಕು ಕೂಡ ಮಾಡಿಲ್ಲ. ಲಿಸ್ಟ್ ಮಾಡ್ಕೊಂಡು ಹೋಗಿ ಒಟ್ಟಿಗೆನೇ ರೇಷನ್ ಅಂಗಡಿಲಿ ಎಲ್ಲ ತೊಗೊಂಡು ಬಂದಿದ್ದು. ಯಾವುದೇ ಮಾರ್ಟ್ ಆಗಲಿ, ಡಿ ಮಾರ್ಟ್ ಆಗಲಿ ಎಲ್ಲೂ ಹೋಗಿ ತೊಗೊಂಬಂದಿದ್ದಲ್ಲ. ನನಗೆ ಜಾಸ್ತಿ ಇತ್ತು ಅಂತಂದರೆ ಈ ಥರ ಮಾರ್ಟ್ಗಳಿಗೆ ಹೋಗೋದು, ನಾನೇ ತೊಗೊಂಡು ಬರೋದು, ಈ ಥರ ಎಲ್ಲ ನನಗಾಗೋದಿಲ್ಲ. ಸೊ ಅದೆಲ್ಲನೂ ಹೋಗಿ ಎಲ್ಲಿದೆ ನೋಡಬೇಕು, ಒಂದೊಂದೇನೇ ಹುಡುಕಬೇಕು, ತೊಗೊಳ್ಬೇಕು. ಅಷ್ಟೊಂದೆಲ್ಲ ನನಗೆ ಅದು ಇಷ್ಟನೂ ಆಗೋದಿಲ್ಲ. ಒಟ್ಟಿಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿಬಿಡ್ತೀನಿ. ರೇಷನ್ ಅಂಗಡಿಗೆ ಹೋಗೋದು, ಲಿಸ್ಟ್ ಕೊಡೋದು, ಅವರೆಲ್ಲ ನೀಟಾಗಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ಬಂದು ನಾನು ನೀಟಾಗಿ ಜೋಡಿಸ್ಕೊಳೋದು. ಇದನ್ನೇ ಮಾಡೋದು ನಾನು. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಅಲ್ವಾ. ಸೊ ನನಗೆ ಈ ಥರ. ಬಟ್ ಕೆಲವೊಂದೆಲ್ಲ ರೇಷನ್ ಅಂಗಡಿಲಿ ಸಿಗದೇ ಇರೋ ಐಟಮ್ಸ್ಗಳಿಗೆಲ್ಲ ನಾನು ಮಾರ್ಟ್ಗಳಿಗೆ ಹೋಗಿ ತೊಗೊಂಡು ಬರ್ತೀನಿ. ಸಪ್ರೇಟಾಗಿ ಲಿಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಬರ್ತೀನಿ. ಅಂತಂದರೆ 1-3-4 ಐಟಮ್ಸು ಆ ಥರ ಇತ್ತು ಅಂತಂದರೆ ಅದನ್ನು ಹೋಗಿ ತೊಗೊಂಡು ಬರ್ತೀನಿ. ಬಟ್ ಇಷ್ಟೊಂದೆಲ್ಲ ಇತ್ತು ಅಂತಂದರೆ ನಾನು ಲಿಸ್ಟ್ ಮಾಡಿಕೊಂಡೇ ತೊಗೊಂಡು ಬರೋದು. ಏನೇನು ತಂದಿದ್ದೀನಿ ಅಂದರೆ ಅವಲಕ್ಕಿ ಇರಲಿಲ್ಲ. ಇದು ಅವಲಕ್ಕಿ ಅಂತೂ ಇರಲೇಬೇಕು. ಸಾಲ್ಟ್ ಇದು ಕೂಡ ಮಸ್ಟ್. ಇದು ಅಷ್ಟೆ. ಇದು ಕಲ್ಲುಪ್ಪು, ಇದು ಪುಡಿ ಉಪ್ಪು 2. ಆಮೇಲೆ ಪೂಜೆದು ಬತ್ತಿ ಸಾಂಬ್ರಾಣಿ ಇದಿರಲೇ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಚಿಕ್ಕದು 2 ತೊಗೊಂಡು ಬಂದೆ. ಆಮೇಲೆ ಊದ್ಕಡ್ಡಿ, ಇದು ಝೆಡ್ ಬ್ಲ್ಯಾಕ್ ಅಂತೆ. ಹೇಗಿದೆ ಅಂತ ಅಂದ್ಬಿಟ್ಟು ನೋಡಬೇಕು. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸನ್ಫ್ಯೂರ್ ಎಣ್ಣೆ 2 ತೊಗೊಂಡು ಬಂದಿದ್ದೆ. ಒಂದಾಗಲೇ ಯೂಸ್ ಮಾಡಿಬಿಟ್ಟಿದ್ದೀನಿ. ದೀಪದ ಎಣ್ಣೆನೂ ತಂದಿದ್ದೆ, ಅದು ಕೂಡ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ಅವರೆಕಾಳು. ಇದು ಅವರೆ ಹುಳಿ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ, ಅದಕ್ಕೆ ತೊಗೊಂಡು ಬಂದೆ. ನೆಕ್ಸ್ಟು ಅಲಸಂದೆ ಕಾಳು. ಇದು ಅಷ್ಟೇ. ಎಲ್ಲ ಕಾಳುಗಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡಿದಾಗ ಚೆನ್ನಾಗಿರುತ್ತೆ. ನೆಕ್ಸ್ಟು ಹೆಸರು ಬೇಳೆ. ಅದಾದಮೇಲೆ ವಿಮ್ ಸೋಪ್. ನಾನು ಸೋಪು ಕೂಡ ಯೂಸ್ ಮಾಡ್ತೀನಿ, ಜೆಲ್ ಕೂಡ ಯೂಸ್ ಮಾಡ್ತೀನಿ. ಸೋಪ್ ತೊಗೊಂಡು ಬಂದಿದ್ದೀನಿ. 2 ತೊಗೊಂಬಂದಿದ್ದೀನಿ. ಒಂದು ಆಲ್ರೆಡಿ ಯೂಸ್ ಮಾಡಿಬಿಟ್ಟೆ. ಆಮೇಲೆ ಸ್ಕ್ರಬ್ 2. ನೆಕ್ಸ್ಟ್ ಸಾಂಬಾರ್ ಪೌಡರ್ MTRದು ಸ್ಪೈಸಿ. ನನಗೆ ಮನೇಲಿ ನಾನು ಮಾಡ್ಕೊಳಲ್ಲ, ಅಂಗಡಿಯಿಂದನೇ ತೊಗೊಂಡು ಬರೋದು. ಅಮ್ಮವ್ರ ಮನೇಲಿ ಮಾಡಿದ್ರೆ ಕೊಟ್ಟು ಕಳಿಸುತ್ತೆ ಅಮ್ಮ ಮಾಡಿದಾಗ. ಇವಾಗ ಅಂಗಡಿಯಿಂದನೇ ತರಿಸ್ತಿದ್ದೀನಿ ಸಾಂಬಾರು ಪೌಡರ್. ನೆಕ್ಸ್ಟು
ಶಾಂಪುಗಳು ನೆಕ್ಸ್ಟ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟೂತ್ಪೇಸ್ಟ್, ನೆಕ್ಸ್ಟು ಪುಳಿಯೋಗರೆ. ಮೊದಲು MTR ತೊಗೊಂಡು ಬರ್ತಿದ್ದೆ, ಅದು ಯಾಕೋ ಇಷ್ಟ ಆಗಲಿಲ್ಲ. ಇವಾಗ ಆ ಹೆಂಗಾರಿಗೆ ಚೇಂಜ್ ಆಗಿಬಿಟ್ಟಿದ್ದೀನಿ. ಆ ಹೆಂಗಾರು ತೊಗೊಂಬರ್ತೀನಿ. ನಮ್ಮ ಮನೇಲಿ ಪುಳಿಯೋಗರೆ ಜಾಸ್ತಿ ಮಾಡಲ್ಲ, ಎಮರ್ಜೆನ್ಸಿಗಿರಲಿ ಅಂತ ಅಂದ್ಬಿಟ್ಟು, ಕ್ವಿಕ್ಕಾಗಿ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಫ್ರೈಡ್ ರೈಸ್ ಪೌಡರ್. ಫ್ರೈಡ್ ರೈಸ್ ಕೂಡ ನನ್ನ ಮಗಂಗೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಹಾಗಾಗಿ ಆವಾಗವಾಗ ಮಾಡ್ತಾಯಿರ್ತೀನಿ. ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಂದಾಗ, ಫ್ರೆಶ್ ಆಗಿದ್ದಾಗ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಸಂತೂರ್ ಸೋಪ್. ಅದಾದಮೇಲೆ ಕಡಲೆ ಹಿಟ್ಟು. ಇದು ಫ್ರೀ ಬಂದಿರೋದು. ಇದು ಯಾವುದಕ್ಕೆ ಫ್ರೀ ಗೊತ್ತಾಗಲಿಲ್ವಲ್ಲ, ಯಾವುದಕ್ಕೆ ಫ್ರೀ ಬಂದಿದೆ ಅಂತ. ಫ್ರೀ ವಿತ್ ಸಂತೂರ್. ಸಂತೂರ್ ಸೋಪ್ಗೆ ಫ್ರೀ ಬಂದಿರೋದು. ನನ್ನ ಮೇಲ್ಗಡೆನೇ ಇದೆ, ನೋಡೇ ಇಲ್ಲ. ನೆಕ್ಸ್ಟು ಹಾರ್ಲಿಕ್ಸು ಬಾಟ್ಲು ತೊಗೊಂಬಂದು ಇಡ್ತಾಯಿದ್ದೆ ಫಸ್ಟು. ನನ್ನ ಮಗ ಅದನ್ನೇ ಊಟ ಥರ ಮಾಡ್ಕೊಬಿಡ್ತಿದ್ದ. ಅದಕ್ಕೆ ಇವಾಗ ಈ ಥರ ತೊಗೊಂಡು ಬರ್ತೀನಿ, ಬೇಕಾದಾಗ ಹಾಕ್ಕೊಂಡು ಕೊಡ್ತೀನಿ ನಾನು. ಜಾಸ್ತಿ ಅದನ್ನೇ ತಿಂದ್ಬಿಟ್ಟು ಫುಲ್ ಖಾಲಿ ಮಾಡಿಬಿಡ್ತಾನೆ, ಅಲ್ಲಿ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ತೊಗೊಂಬರಲ್ಲ. ಇದು ಇನ್ನೊಂದು 200 ಗ್ರಾಮ್ಸ್ ತೊಗೊಂಡು ಬಂದೆ. ನೆಕ್ಸ್ಟು ಕರ್ಪೂರ ಮನೇಲಿತ್ತು, ಇನ್ನೊಂದು ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವ್ರ ಅಂಗಡೀಲಿ ಇರಲೇ ಇಲ್ಲ ಕರ್ಪೂರ. ಎಮರ್ಜೆನ್ಸಿಗಿರಲಿ ಅಂತ ತಂದೆ, ಗಂಧಿಗೆ ಅಂಗಡೀಲಿ ಹೋಗಿ ತೊಗೊಳ್ಬೇಕು. ನೆಕ್ಸ್ಟ್ ಐಟಮ್ ಹಬ್ಬಕ್ಕೆ ಎಳ್ಳು ಬೆಲ್ಲ. ನಾನೇ ಈ ಸಲ ಮಾಡೋಣ ಅಂದ್ಬಿಟ್ಟು ಈ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಸಪ್ರೇಟಾಗಿ. ಇದೆಲ್ಲ ಇದಕ್ಕೆ ಹೇಳ್ತಾರೆ, ಹೆಸರು ಗೊತ್ತಿಲ್ಲ ನನಗೆ. ಇದೆಲ್ಲ ಸ್ವೀಟು. ಕೊಬ್ಬರಿ ಮನೇಲಿದೆ, ಆದರೂ ಮಿಸ್ ಆಗ್ತಾ ಅಂದ್ಬಿಟ್ಟೆ. ಇದು ಕಲ್ಸಕ್ರೆನ ಏನು. ನೆಕ್ಸ್ಟು ಎಳ್ಳು. ಎಳ್ಳು ಬೆಲ್ಲ ಮಾಡೋದಕ್ಕೆ ಬೆಲ್ಲ ಮನೇಲಿದೆ. ಆಮೇಲೆ ಕಡಲೆ ಬೀಜ, ಕಡಲೆ ಎಲ್ಲ ಕೂಡ ಮನೇಲಿದೆ. ಇಷ್ಟು ಐಟಮ್ಸ್ ತೊಗೊಂಡು ಬಂದಿರೋದು. ಇಷ್ಟು ಇವಾಗ ಎತ್ತಿಡಬೇಕು. ಈ ಮಂತ್ ತೊಗೊಬಂದಿರೋದು ಅಂದರೆ ಕೆಲವೊಂದೆಲ್ಲನೂ ಆಲ್ರೆಡಿ ಇದೆ, ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಇಷ್ಟನ್ನು ತೊಗೊಂಬಂದು ಇಟ್ಟಿದ್ದೀನಿ. ಇದೆಲ್ಲ ಕೂಡ ಇವಾಗ ಎತ್ತಿಡಬೇಕು. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೀನಿ. ಇದು 1 ಕಟ್ಟು 20 ರೂಪೀಸ್. ಇದು ಪುದೀನ 10 ರೂಪೀಸ್. ಪಲಾವ್ ಐಟಮ್ ಪ್ಯಾಕೆಟ್ ಇತ್ತು, ಮನೇಲಾದರೂ ಇರಲಿ ಅಂತ ತಂದಿದ್ದೀನಿ. ಇದು ಮೆಣಸಿನ್ಕಾಯಿ. ನೆಕ್ಸ್ಟು ಬಟಾಣಿ ಮನೇಲಿದ್ದೆ, ಇದು ಹಸಿ ಬಟಾಣಿ ಇರಲಿ ಅಂದ್ಬಿಟ್ಟು ತಂದೆ. ನೆಕ್ಸ್ಟ್ ಮ್ಯಾಂಗೋ, ರಾ ಮ್ಯಾಂಗೋ. ನನಗೂ ಇಷ್ಟ, ನನ್ನ ಮಗನಿಗೂ ತುಂಬ ಇಷ್ಟ. ಜಾಸ್ತಿ ಕಾಸ್ಟ್ಲಿ ರೈಟ್ ಇದು, ಅದಕ್ಕೆ ಬರೀ ಒಂದೇ ಒಂದು ತೊಗೊಂಬಂದೆ. ತೊಗೊಂಡು ಬಂದಾದಮೇಲೆ ತೊಗೊಂಬರ್ಬಾರ್ದು ಅಂತ ಅನ್ನಿಸ್ತಾಯಿತ್ತು, ತೊಗೊಂಡು ಬರಬಾರ್ದಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತಾಯಿತ್ತು. ಯಾಕೆಂದರೆ 190 kg ಅಂತೆ. ಆಮೇಲೆ ನೆಕ್ಸ್ಟು ಟೊಮೊಟೊ 20 ರೂಪೀಸ್ kg ಇತ್ತು. ಹಾಗಾಗಿ ಜಾಸ್ತಿನೇ ತೊಗೊಂಡು ಬಂದೆ. ಆಲ್ಮೋಸ್ಟ್ ಒಂದು 2 kg ಹತ್ತಿರ ಇದೆ ಅನಿಸುತ್ತೆ. 2 ಇಲ್ಲ, ಬಟ್ 2 ಹತ್ತಿರ ಇದೆ. ಕಮ್ಮಿ ಇದ್ದಾಗೆ ಜಾಸ್ತಿ ತೆಗೆದಿಟ್ಕೊಬಿಡ್ಬೇಕು, ಆರಾಮಾಗಿರುತ್ತೆ. ನೆಕ್ಸ್ಟು ಪೊಟ್ಯಾಟೊ ಅಲ್ಲಿ ಚೆನ್ನಾಗಿರೋದು ಇರಲಿಲ್ಲ, ಅದಕ್ಕೆ ಒಂದು 3 ತೊಗೊಂಡು ಬಂದೆ. ನಾಳೆ ನಾನು ಐಕ್ಕಿದ ಬೇಳೆ ಸಾಂಬಾರು ಮಾಡಿದ್ರೆ ಎಮರ್ಜೆನ್ಸಿಗೆ ಹಾಕೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಇನ್ನೊಂದು ಈರುಳ್ಳಿ.
ಈರುಳ್ಳಿ 50 ರುಪೀಸ್ kg ಇತ್ತಲ್ಲಿ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ನಮ್ಮ ಅಡುಗೆ ಮನೆಯಲ್ಲಿ ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟಿತ್ತು ಅಂತಂದರೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಕ್ಕೆ ಮತ್ತು ಟಿಫನ್ ರೆಡಿ ಮಾಡೋದಕ್ಕೆ ತುಂಬಾ ತಲೆನೋವಿರೋದಿಲ್ಲ. ಏನು ಬೇಕಾದರೂ ಮಾಡಿಬಿಡ್ಬೋದು ಕ್ವಿಕ್ಕಾಗಿ. ಬೇರೆ ಏನಿಲ್ಲ ಅಂದರೂ ನಡೆಯುತ್ತೆ. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಇರಲೇಬೇಕು. ಇವಾಗ ಇದೆಲ್ಲ ಕೂಡ ಎತ್ತಿಟ್ಬಿಡ್ತೀನಿ. ಇದು ಕೂಡ ಬಿಡಿಸ್ಬೇಕು. ಟೈಮ್ ಇದ್ದರೆ ಬಿಡಿಸ್ತೀನಿ, ಯಾಕೆಂದರೆ ನಾಳೆನೇ ಹಬ್ಬ. ನಾನು ಇವಾಗ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ನಂಗೆ ಟೈಮೆಲ್ಲ ಇದಕ್ಕೆ ಹೋಗುತ್ತೆ. ನೋಡೋಣ, ಎತ್ತಿಕ್ಬಿಡ್ತೀನಿ. ನಾಳೆ ಯಾವಾಗಾದರೂ ನಾಡ್ದು ಫ್ರೀ ಇದ್ದಾಗ ಬಿಡಿಸ್ಕೊತೀನಿ. ಇದೆಲ್ಲ ಕೂಡ ಇವಾಗಲೇ ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು. ಅಷ್ಟೇ ಹಬ್ಬ. ಬಿಡು ಅದನ್ನಾರುತ್ತೋ ಅಲ್ಲೇ ಇಡು. ಈಗ ಎಳ್ಳು ಬೆಲ್ಲ ರೆಡಿ ಮಾಡೋದಕ್ಕೆ ಈಗ ಕಡಲೆ ಬೀಜ ಮತ್ತು ಕಡಲೆ ಎಳ್ಳು ಎಲ್ಲನೂ ಒಂದೊಂದೇ ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಹುರಿದಿದ್ದಾಯಿತು, ಕಡಲೆ ಬೀಜ ಆಯಿತು, ಕಡಲೆ ಆಯಿತು. ಇವಾಗ ಬೆಲ್ಲ ಒಂದು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ಎಳ್ಳು ಬೆಲ್ಲ ನಾನೇ ರೆಡಿ ಮಾಡ್ತಾಯಿದ್ದೀನಿ ಮನೇಲಿ. ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಳ್ಳನ್ನ ಹುರಿದು ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ಅಂಗಡಿಯಿಂದ ತೊಗೊಂಬಂದಿರೋದು, ಕಡಲೆ ಹುರಿದು ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಹುರಿದ್ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಅಂಗಡಿಯಿಂದ ತೊಗೊಂಬಂದಿರೋದು. ಇದು ಕಳ್ಸಕ್ಕೆ ಇದು ಮನೇಲೇ ಇತ್ತು. ಇದು ಅಷ್ಟೇ ಅಂಗಡಿಯಿಂದ ತೊಗೊಂಬಂದಿರೋದು. ಇದಿಷ್ಟು ಇವಾಗ ಹಾಕ್ಬಿಟ್ಟು ಎಳ್ಳು ಬೆಲ್ಲ ಮಾಡೋಣ. ಒಂದು ಇದೊಂದು ಕೊಬ್ಬರಿ, ನಾನು ಹಬ್ಬದ ಹಿಂದಿನ ದಿನ ರಾತ್ರಿಯೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಕಲರೆಲ್ಲ ಹಾಕಿದ್ದೆ. ಏಕೆಂದರೆ ಬೆಳಗಿನ ಜಾವ ನಾನು ಧನುರ್ಮಾಸ ಮಾಡ್ತಾ ಇರೋದ್ರಿಂದ 5:30ಗೆಲ್ಲನೂ ಕೂಡ ಪೂಜೆನ ಮಾಡಬೇಕು. ಆ ಟೈಮಲ್ಲಿ ಬಾಗಿಲೆಲ್ಲ ತೊಳೆದು ಈ ಥರ ಎಲ್ಲ ರಂಗೋಲಿ ಹಾಕೋದಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಹಿಂದಿನ ದಿನವೇ ಹಾಕಿದ್ದೆ. ನನ್ನ ಹಸ್ಬೆಂಡ್ ನಾನು ಹಾಕೋವರೆಗೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರಂಗೋಲಿ. ನೀನು ಕಾಂಪಿಟೇಷನ್ಗೆ ಹೋಗ್ಬೋದು, ಸಖತ್ತಾಗಿ ಹಾಕಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇದು ನೆಕ್ಸ್ಟ್ ಡೇ ನಾನು ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದ್ಮೇಲೆ ಸೀರೆ ಎಲ್ಲ ಉಟ್ಕೊಂಡಿದ್ನಲ್ಲ, ನನ್ನ ಹಸ್ಬೆಂಡ್ ಹಾಗೇನೇ ಫೋಟೋನ ತೆಗಿತೀನಿ ಅಂತ ಅಂದ್ಬಿಟ್ಟು ಈಗ ನನಗೆ ಯೂಟ್ಯೂಬ್ಗೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಹಾಗೆ ಫೋಟೋಸ್ಗಳನ್ನ ತೊಗೊಂಡು ಕೊಡ್ತಾ ಇದ್ದಾರೆ. ನಾನು ಹಬ್ಬದ ದಿನ ಬೆಳಗ್ಗೆ 5:30ಗೆ ಪೂಜೆ ಮಾಡೋ ಟೈಮ್ಗೆನೇ ನೈವೇದ್ಯಕ್ಕೆ ಅಂದ್ಬಿಟ್ಟು ಪೊಂಗಲ್ಲು, ಕಡಲೆಕಾಯಿ, ಗೆಣಸು ಎಲ್ಲನೂ ಇಟ್ಬಿಟ್ಟೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನೋಡಿದ್ರೆ ನನ್ನ ಮಗಂಗೆ ಸಡನ್ನಾಗಿ ನೈಟು ಹೆಲ್ತ್ ಅಪ್ಸೆಟ್ ಆಗೋಯ್ತು. ಮಕ್ಳು ಗೊತ್ತಲ್ಲ, ಅದು ಇದು ತಿಂದ್ಬಿಟ್ಟು ಅವ್ರಿಗೆ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಆ ಥರ ಅವ್ನಿಗೆ
ಡೈಜೆಸ್ಟ್ ಆಗದೆ ನೆನೆ ವಾಮಿಟಿಂಗ್ ಆಗೋಯ್ತು ನೈಟು. ಸೊ ಅವ್ನು ಮಲ್ಕೊಳೋದೇ ನೈಟು 2:00 2:30 ಮಾಡಿಬಿಟ್ಟು ಅವನ್ನೆಲ್ಲ ನೋಡಿಕೊಂಡು ನಾನು ಮಲ್ಕೊಂಡು ಮತ್ತೆ 4:00 ಎದ್ದು ಇದೆಲ್ಲ ಮಾಡೋದಕ್ಕೆ ಲೇಟ್ ಆಯಿತು. ಸೊ ಹಾಗಾಗಿ ಬೆಳಗಿನ ಪೂಜೆಗೆ ಸಿಂಪಲ್ಲಾಗಿ ಎಳ್ಳು ಬೆಲ್ಲ ಕಬ್ಬು ಹಾಗೆಯೇ ಬಾಳೆಹಣ್ಣು ಇಟ್ಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ದೆ. ಸೊ ಇದೆಲ್ಲ ಆದಾದಮೇಲೆ ದೇವಸ್ಥಾನದಿಂದ ಬಂದಾದಮೇಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಳೆಕಾಯಿ ಬೇಸನ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಗೆಣಸು ಕೂಡ ನಾನು ತೊಳಿತಾ ಇದ್ದೀನಿ. ಇವೆರಡೂ ಕೂಡ ಬೇಯಿಸ್ಬೇಕು. ಇದು ಸಿಪ್ಪೆ ಎಲ್ಲ ಏನು ಹಾಕಂಗಿಲ್ಲ ಅಲ್ವಲ್ಲಿ ಬೇಯಿಸೋದಕ್ಕೆ? ಸಿಪ್ಪೆ ಸಮೇತ ಹಾಕಬೇಕಾಗಿದೆ. ಸಿಪ್ಪೆ ಸುಳ್ಳು ತಿನ್ನೋದು, ಸಿಪ್ಪೆ ಸುಳ್ಬಿಟ್ಟು ತಿನ್ನೋದು, ತೊಳೆಯೋದು ಅಷ್ಟೇ. ತೊಳೆದಿದ್ದೀನಿ ಚೆನ್ನಾಗಿ. ಏನ ವಿಡಿಯೋ ಮಾಡೋದು ಜೋರಾಗಿ ಮಾಡ್ಬೇಕು ಹೇಳ್ಬೇಕಂತ. ಕಳೆಕಾಯಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಬಿಡ್ತೀನಿ. ವಿಜಿಲ್ ಕೂಗಿಸ್ಬಿಡ್ತೀನಿ. ಇವಾಗ ಗೆಣಸನ್ನ ತಪ್ಪಲೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು ದಬ್ರಿಗೆ, ಸ್ಟೀಲ್ ದಬ್ರಿಗೆ. ಕಡಲೆಕಾಯಿ ಸಪ್ರೇಟು, ಗೆಣಸು ಸಪ್ರೇಟು. ಅಷ್ಟೇ ಅಷ್ಟೇ. ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಅನ್ನ, ಅಕ್ಕಿ ಮತ್ತು ಹೆಸರುಬೇಳೆ ಕೂಗಿಸಿಟ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ತುರಿತಾ ಇದ್ದೀನಿ. ಗೆಣಸು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಕಡಲೆಕಾಯಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಕೈ ನೋಡ್ತಾ ಇದ್ದೀರಿ? ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನನಗೆ ಬೆಳಗ್ಗೆಯಿಂದ ನಿನ್ನೆ ಎಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟು ಕೈಯೆಲ್ಲ ನೋವು ಬಂದುಬಿಟ್ಟಿದೆ. ಅದಕ್ಕೆ ಇವಾಗ ಅವರೇ ತಿಳ್ಕೊಂಡು ಕೊಡ್ತಾ ಇದ್ದಾರೆ. ಫುಲ್ ಮಿಷಿನ್ ಕೆಲಸ ಮಾಡೋ ಥರ ಮಾಡ್ತಾವ್ರೆ ಫಾಸ್ಟಾಗಿ. ನಮ್ಮ ಋತ್ವಿಕ್ನ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹಬ್ಬದ ದಿನವೇ ಹುಷಾರು ತಪ್ಪಿಬಿಟ್ಟು ಕೂತ್ಕೊಂಡಿದ್ದಾನೆ. ನೆನ್ನೆಲ್ಲ ವಾಮಿಟ್ ಮಾಡ್ಕೊಂಡ. ಇವಾಗ ಎದ್ಬಿಟ್ಟು ಅವ್ರ ಡ್ಯಾಡಿ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಹಾಯ್ ಮಾಡು ಋತು. ಹಾಯ್ ಮಾಡು. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಈ ಕಡೆ ನೋಡ್ಕೊಂಡು ಹೇಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳು. ಹುಷಾರಿಲ್ಲ ಮಾತ್ರ.
ಸರಿ ನಿನಗೆ ಎಷ್ಟಾಗುತ್ತೋ ಅಷ್ಟು ಹೇಳು. ಅವನಿಗೆ ಹುಷಾರಿಲ್ಲ, ಅದಕ್ಕೆ ಜಾಸ್ತಿ ಹೇಳೋಕ್ಕಾಗಲ್ವಂತೆ, ಸ್ವಲ್ಪ ಹೇಳ್ತಾನೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಹೇಳಪ್ಪ. ಸಂಕ್ರಾಂತಿ ಎಲ್ಲರಿಗೂ. ಅವ್ನಿಗೆ ಹುಷಾರಿಲ್ವಂತೆ ಕನ್ನಡದಲ್ಲಿ ಹೇಳೋದಕ್ಕೆ, ಅದಕ್ಕೆ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಅಂದ ಅಲ್ವಾ ಋತು? ಬಾಯ್ ಮಾಡು. ಬಾಯ್. ಬಾಯ್. ಬೆಳಗ್ಗೆನೇ ಅಷ್ಟೊತ್ತಿಗೆ ಪೂಜೆ ಎಲ್ಲ ಕೂಡ ಆಯಿತು. ಪೊಂಗಲ್ ಒಂದು ಮಾಡಬೇಕಿತ್ತು, ನನ್ನ ಮಗಂಗೆ ಹುಷಾರು ಇಲ್ದಿದ್ದಕ್ಕೆ ಪೊಂಗಲ್ಲು ಬೆಳಗ್ಗೆನೇ ಮಾಡಿಡೋದಕ್ಕೆ ಆಗಲಿಲ್ಲ. ನೈಟೆಲ್ಲ ಇವನ್ನೇ ನೋಡ್ಕೊಳೋದಾಯಿತು. ಬೆಳಗ್ಗೆ 2:30-3 ಗಂಟೆ ಅನ್ನಂಗೆ ನಾವು ಮಲಿಕೊಂಡಿದ್ದು, ಮತ್ತೆ 4 ಗಂಟೆಗೆ ಎದ್ಬಿಟ್ಟು ಕೆಲಸಗಳನ್ನೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಇವಾಗ ಪೊಂಗಲ್ಲು, ಕಡಲೆಕಾಯಿ, ಗೆಣಸು ಎಲ್ಲನೂ ಬೇಯಿಸ್ತಾ ಇದ್ದೀವಿ. ಆಯ್ತಾ ರೀ? ಈಗ ಕಡಲೆಕಾಯಿ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ಸೊ ಅದು ಕೂಡ ಕೂಗ್ತು ಕುಕ್ಕರು. ಕಡಲೆಕಾಯಿ ಕೂಡ ರೆಡಿಯಾಗಿದೆ. ಹಾಗೇನೇ ಗೆಣಸು ಇನ್ನೊಂದು ಸೈಡ್ ಇಟ್ಟಿದೆ, ಅದು ಕೂಡ ರೆಡಿಯಾಗಿದೆ. ಈಗ ಪೊಂಗಲ್ಗೆ ಅನ್ನ, ಅಕ್ಕಿ ಮತ್ತು ಬೇಳೆನ ಬೇಯಿಸ್ಬಿಟ್ಟು ಇಟ್ಟಿದ್ದೆ, ಅದು ಕೂಡ ಆಗಿದೆ. ಇವಾಗ ಬೆಲ್ಲ, ಕಾಯಿ ತುರಿ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಅದನ್ನು ಕುಕ್ ಮಾಡಬೇಕು. ಸೊ ಇವಾಗ ನಾನು ಬೆಲ್ಲ ಹಾಕೋದಕ್ಕಿಂತ ಮುಂಚೆ ನಾನು ಡೈರೆಕ್ಟಾಗಿ ಬೆಲ್ಲ ಯಾವತ್ತೂ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಮತ್ತು ಅದು ಒಂಚೂರು ಕಸ ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಫಸ್ಟು ನಾನು ಅದನ್ನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲನ ಅದಾದಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ಅದನ್ನು ಶೋಧಿಸ್ಕೊಂಡು ಅದಾದಮೇಲೆ ನಾನು ಯೂಸ್ ಮಾಡ್ತೀನಿ. ಸೊ ಸಿಕ್ಕಾಪಟ್ಟೆ ಅದರಲ್ಲಿ ಕಲ್ಲುಗಳು ಮತ್ತು ಕಸ ಎಲ್ಲನೂ ಬರುತ್ತೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನೀವುಗಳು ಅಷ್ಟೇ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಕರಗಿಸ್ಕೊಂಡೇ ಆದಷ್ಟು ಯೂಸ್ ಮಾಡಿ. ಸೊ ನಾನು ಇವಾಗ ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಇದಾದಾದಮೇಲೆ ಅನ್ನಕ್ಕೆ ಇದು ಕರಗಾದಾದ್ಮೇಲೆ ಫಿಲ್ಟ್ರ್ ಮಾಡಿ ಹಾಕ್ಕೊಂಡು ಅದಾದಮೇಲೆ ಕಡಲೆ ಬೀಜ, ಕಾಯಿ ತುರಿ ಎಲ್ಲ ಹಾಕ್ಕೊಳ್ತೀನಿ. ಆಮೇಲೆ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದ್ಬಿಟ್ಟು ಹಾಕಿ, ಆಮೇಲೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಅನ್ನಂಗೆ ಮುಚ್ಚಿಬಿಟ್ಟು ಇಡ್ತೀನಿ. ಸೊ ತುಂಬ ಚೆನ್ನಾಗಿ ಸಕ್ಕತ್ತಾಗಿರೋ ಪೊಂಗಲ್ ರೆಡಿ ಆಗುತ್ತೆ. ನಾನೇನಿಲ್ಲಿ ರೆಸಿಪಿನ ನಿಮಗೆ ಕಂಪ್ಲೀಟಾಗಿ ಏನೂ ತೋರಿಸಿಲ್ಲ. ಸೊ ಜಸ್ಟ್ ಹಾಗೇನೇ ಹಬ್ಬಕ್ಕೆ ಏನೇನೆಲ್ಲ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಸ್ವಲ್ಪ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಥವಾ ಊಟ ಅಜೀರ್ಣ ಆಗಿದೆ, ಇನ್ಫೆಕ್ಷನ್ ಆಗಿದೆ ಗೊತ್ತಿಲ್ಲ ಸರ್, ನೋಡಿ ಅಂತ ಹೇಳ್ತೀನಿ. ಓಕೆ ಸಾಕಪ್ಪ. ಇದಿಲ್ಲ ಅಂದರೆ ಅಭಯ ಹಾಸ್ಪಿಟ್ಲಿಗೆ ಹೋಗ್ಬೇಕಿಲ್ಲ, ಆರ್ಯನ್ ಆಸ್ಪತ್ರೆಗೆ ಹೋಗ್ಬೇಕು. ಇನ್ನೇನು ಬೇಕು ಚೆನ್ನಾಗಿ ಬಿಡು, ಹಂಗೆ ಇಲ್ಲ ಬಿಡ, ತೊಂದರೆ ಇಲ್ಲ. ಅವು ದೊಡ್ಡ ಹಾಸ್ಪಿಟಲೆಲ್ಲ ಇದ್ದೇ ಇರುತ್ತಲ್ಲ, ಚಿಕ್ಕ ಚಿಕ್ಕ ಕ್ಲಿನಿಕ್ಗಳನ್ನು ಇವತ್ತು ಮುಚ್ಚಿರ್ತಾರೆ. ಋತುನ ಹಸ್ಬೆಂಡ್ ಇವಾಗ ಹಾಸ್ಪಿಟ್ಲಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೈಟು 1-2 ಟೈಮ್ಸ್ ವಾಮಿಟ್ ಮಾಡ್ಕೊಂಡಿದ್ದ, ಬೆಳಗ್ಗೆ ಎದ್ದಾಗ ಚೆನ್ನಾಗೇ ಇದ್ದ ಆ್ಯಕ್ಟಿವ್ ಆಗಿ, ಬಟ್ ಸ್ವಲ್ಪ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಸಡನ್ನಾಗಿ ಬೇರೆ ಏನಕ್ಕೆ ವಾಮಿಟ್ ಆಯಿತು, ಸಡನ್ನಾಗಿ ಆಗಿದ್ದಲ್ವ. ಸೊ ಯಾವುದಕ್ಕೂ ಒಂದ್ಸಲಿ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದರೆ ಇವಾಗ ಎಕ್ಸಾಮ್ಗಳ ಟೈಮ್ ಬೇರೆ, ನೆಕ್ಸ್ಟ್ ಡೇ ಬೇರೆ ಸ್ಕೂಲ್ ಬೇರೆ ಇತ್ತು, ಅವನಿಗೆಲ್ಲ ರಜೆ ಎಲ್ಲ ಹಾಕಿಸೋದಕ್ಕಾಗೋದಿಲ್ಲ. ಸೊ ಯಾವುದಕ್ಕೂ ಒಂದ್ಸಲಿ ತೋರಿಸಿ ಎಲ್ಲ ಕ್ಲಿಯರ್ ಮಾಡ್ತಿಬಿಡೋಣ ಅಂದ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಬ್ಬದ ದಿನವೇ ಹಾಸ್ಪಿಟ್ಲಿಗೆ ಹೋಗೋ ಥರ ಆಯಿತು. ಸೊ ಇವಾಗ ನಾನು ಇಲ್ಲಿ ಪಾಕ ಅಂದರೆ ಬೆಲ್ಲ ಕರಗೋದಕ್ಕೆ ಇಟ್ಟಿದ್ನಲ್ಲ, ಅದೆಲ್ಲ ಕೂಡ ಕರಗಿದೆ. ಇವಾಗ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅಡುಗೆ ಮನೆಗೆ ಬಂದೆ. ಅವರು ಹಾಸ್ಪಿಟ್ಲಿಗೆ ಹೋದರು. ಈಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. 1-2 ಮಿನಿಟ್ಸ್ ಅದು ಕುಕ್ಕರ್ ಮುಚ್ಚಳ ಮೇಲ್ಗಡೆ ಮುಚ್ಚಿಬಿಟ್ಟಿಟ್ರೆ ಅದು ಆಗೋಗ್ಬಿಡುತ್ತೆ. ಅವತ್ತಿನ ದಿನ ನಾನು ಖಾರ ಪೊಂಗಲ್ ಮಾಡಿರಲಿಲ್ಲ, ಸ್ವೀಟ್ ಪೊಂಗಲ್ ಮಾತ್ರ ಮಾಡಿದ್ದೆ. ಸಕ್ಕತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ಗೆ, ನನಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಪೊಂಗಲ್ ಮಾಡಿ ಇಡ್ತಾ ಇದ್ದಂಗೆ ನೆಕ್ಸ್ಟ್ ಇಟ್ಕದ ಬೇಳೆ ಸಾಂಬಾರು ಕೂಡ ಬೆಳಗ್ಗೆನೇ ಮಾಡಿಬಿಟ್ಟೆ. ಹಿಂದಿನ ದಿನ ದೋಸೆ ಮಾಡಿದ್ದೆ, ಸೊ ದೋಸೆ ಹಿಟ್ಟು ಕೂಡ ಇತ್ತು. ದೋಸೆ, ಇಟ್ಕದ ಬೇಳೆ ಸಾಂಬಾರು, ಪೊಂಗಲ್ಲು, ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಕೂಡ ಬೆಳಗ್ಗೆ ನಾಷ್ಟಕ್ಕೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಅದಕ್ಕೆ
ಗಂಟೆಗೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಪೂಜೆ ಎಲ್ಲ ಅಡುಗೆಗಳು ಕೂಡ, ಹಬ್ಬದ ಅಡುಗೆ ಎಲ್ಲ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಸಕ್ಕತ್ತಾಗಿತ್ತು ಹಬ್ಬದ ದಿನ ಅಂತೂ. ಇವಾಗ ಕಡಲೆಕಾಯಿ ಬೆಂದಿತ್ತಲ್ಲ, ಸೊ ಕುಕ್ಕರಿಂದ ಹೊರಗಡೆ ತೊಗೊತಾ ಇದ್ದೀನಿ. ಇವಾಗ ದೇವ್ರ ಮುಂದೆ ಏನು ಕೂಡ ಇನ್ನೂ ಇಟ್ಟಿಲ್ಲ. ಇವಾಗ ಹೋಗ್ಬಿಟ್ಟು ದೇವ್ರ ಮುಂದೆ ಎಲ್ಲ ಕೂಡ ಇಡಬೇಕು, ಅದಕ್ಕೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಗೆಣಸು ಕೂಡ ಬೆಂದಿದೆ, ಅದು ಕೂಡ ಒಂದು ಸೈಡ್ ತೆಗೆದು ಇಟ್ಕೊಂಡಿದ್ದೀನಿ. ಪೊಂಗಲ್ ಇನ್ನೇನು ರೆಡಿ ಆಗುತ್ತೆ. ಇದು 3 ತೊಗೊಂಡೋಗಿ ಇವಾಗ ದೇವ್ರ ಮುಂದೆ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡಿಬಿಡ್ತೀನಿ. ಸೊ ಅಲ್ಲಿಗೆ ದೇವ್ರಿಗೆ ನೈವೇದ್ಯ ಆದಂಗೆ ಆಗುತ್ತೆ. ಅದಾದಮೇಲೆ ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆನೇ ಊಟನ ಮಾಡ್ತೀವಿ. ಈಗ ಕಡಲೆಕಾಯಿ, ಗೆಣಸು ಹಾಗೆ ಪೊಂಗಲ್ ಎಲ್ಲ ಕೂಡ ರೆಡಿ ಆದಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ಮತ್ತೆ ಪೂಜೆನ ಮಾಡಿದೆ. ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಅವರು ಹಬ್ಬದ ದಿನ ಪೂಜೆ ಎಲ್ಲ ಮಾಡಿದ್ರು. ಇಷ್ಟೇ ಇವತ್ತಿನ ವಿಡಿಯೋ, ಅಂದರೆ ಸಂಕ್ರಾಂತಿ ಹಬ್ಬದ ವಿಡಿಯೋ. ನಾನು ಆದಷ್ಟು ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನಿಂದ ಹಿಡಿದು ಹಬ್ಬದ ದಿನ ಏನೇನೆಲ್ಲ ಮಾಡಿದೆ ಎಲ್ಲನೂ ಕೂಡ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಆದಷ್ಟು ರಾ ವೀಡಿಯೋಸೇ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮನೇಲಿ ಎಲ್ಲ ಹಬ್ಬಗಳನ್ನೂ ಮಾಡೋದು. ಗ್ರ್ಯಾಂಡಾಗಿ ನಾವೇನು ಕೂಡ ಮಾಡೋದಿಲ್ಲ. ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡ್ತೀವಿ, ಅಡುಗೆಗಳು ಮಾಡ್ಕೋತೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗೋದಾದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅವತ್ತಿನ ದಿನ ನನ್ನ ಮಗನಿಗೆ ಹುಷಾರಿಲ್ದಿದ್ದರಿಂದ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ. ಜಸ್ಟ್ ಇದನ್ನು ಮಾಡಿಕೊಂಡು ಮನೆಯಲ್ಲೇ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಆರಾಮಾಗಿ ಮನೆಯಲ್ಲೇ ಇದ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.